ಈ ತಿರ್ಬೋಕೆ ಕೆಲಸದವಳಿಗೆ ಅದೇನೋ ದೋಷ ಇದೆಯಂತೆ, ಇವಳು ನವಗ್ರಹ ಪೂಜೆ ಮಾಡ್ತಾಳಂತೆ. ಅಲ್ಲ, ಇವಳೇ ನಮ್ಮ ಫ್ಯಾಮಿಲಿಗೆ ಸೇರಿದೋಳ. ಹೇಗಾದ್ರೂ ಮಾಡಿ ಇವಳು ನವಗ್ರಹ ಪೂಜೆ ಮಾಡದೇ ಇರೋ ಹಾಗೆ ಗ್ರಹಚಾರ ಬಿಡಿಸ್ಬೇಕಲ್ಲ. ಲೇ, ಯಾಕೆ ಹಿಂಗ್ ಕತ್ತೆ ತರ ಬಡ್ಕೊಳ್ತಿದ್ಯಾ? ನೀನೆ ಧ್ಯಾನ ಮಾಡ್ತಾ ಇದ್ಯಾ? ಇಲ್ಲ. ಮತ್ತೆ ನಾನ್ ಕತ್ತೆ ತರ ಕೂಗುದ್ರೇನು, ಕೋಣು ತರ ಕೂಗುದ್ರೇನು? ಅಮ್ಮ ತಾಯಿ, ಬಂದ್ ವಿಚಾರ ಏನು ಅಂತ ಹೇಳು. ಅತ್ತೆ, ನಾನು ಆಮ್ಲೆಟ್ ಬೇಕು. ಲೇ, ಆಮ್ಲೆಟ್ ಬೇಕಾದ್ರೆ ಕಿಚನ್ ಅಲ್ಲಿ ಹೋಗ್ತಾನೆ ಕೇಳ್ಬೇಕು. ನಾನೇ ನಿನ್ ಮೊಟ್ಟೆ ಇಟ್ಟು ಆಮ್ಲೆಟ್ ಮಾಡ್ತಾ ಇದ್ದೀನಿ. ನಾನು ಕೇಳ್ದೆ, ಅವಳು ಇದ್ದಾಳಲ್ಲ ಕೆಲ್ಸದವಳು ಬಾರು, ಇವತ್ತು ನವಗ್ರಹ ಪೂಜೆ ಮಾಡ್ಬೇಕು, ನಾನು ಆಮ್ಲೆಟ್ ಮಾಡಲ್ಲ ಅದು ಇದು ಅಂತ ಕತೆ ಹೊಡಿತಿದ್ದಾಳೆ. ನಂಗೆ ಅರ್ಜೆಂಟ್ ಆಗಿ ಆಮ್ಲೆಟ್ ಬೇಕತ್ತೆ. ಆಹಾ, ಸೂಪರ್. ಅತ್ತೆ, ನಾನಿಲ್ಲಿ ಆಮ್ಲೆಟ್ ಬೇಕು ಅಂದ್ರೆ ನೀನೆ ಚಪ್ಪಳ ಹೊಡಿತಾ ಇದ್ಯಾ? ಲೇ ಉಮಾ, ನೀನ್ ಆಮ್ಲೆಟ್ ಕತೆ ಕೇಳಿ ನನಗೊಂದು ಹೊಸ ಐಡಿಯಾ ಬಂತು ಕಣೆ. ಏನು? ಉಮಾ, ನಿನಗೆ ಆಮ್ಲೆಟ್ ಏನೆ ಖಾರವಾಗಿರೋ ಚಿಕನ್ನೇ ಮಾಡಿಸ್ಕೊಡ್ತೀನಿ ಬಾರೆ. ನಾಟಿ ಕೋಳಿನೇ ಬೇಕು. ಅಯ್ಯೋ ನಡಿಯಕಂದ. ಏ ಹೂವೆ, ಪ್ರತಿ ಮುಂಜಾನೆ ಅರಳೋ ಹೂವಿನ ಥರ, ಅದನ್ನ ನೋಡಿದಾಗ ಮನ್ಸಿಗೆ ನೀಡೋ ಮುದದ ಥರ. ಇನ್ನು ಮುಂದೆ ಈ ಮನೇಲಿ ಒಂದಾದ್ಮೇಲೆ ಒಂದು ಶುಭ ಕಾರ್ಯ ನಡೀತಾನೆ ಇರುತ್ತೆ. ಅದನ್ನ ನೋಡಿದಾಗ ಮನ್ಸಿಗೆ ಎಷ್ಟು ಸಂತೋಷ ಆಗುತ್ತೋ, ನಿನ್ನನ್ನು ಕಾಪಾಡ್ಕೊಳ್ಳೋದ್ರಲ್ಲೂ ಅಷ್ಟೇ ಸಂತೋಷ ಪಡ್ತೀನಿ. ನಿನ್ನ ನಗು ಇಲ್ಲದೆ ಯಾವ ಶುಭ ಕಾರ್ಯದಲ್ಲೂ ಸಂತೋಷ ಹರಡಲ್ಲ. ಪ್ರತಿ ಶುಭ ಕಾರ್ಯದಲ್ಲೂ ನಿನ್ನ ಮಡ್ಲಿಂದೆ ಹೂ ಕೊಡು. ಈ ಹಾಳಾದ ಕೆಲಸದವಳು ಎಲ್ಲಿ ಹೋದ್ಲು? ಅಡುಗೆ ಮನೇಲಿ ಇರ್ದ ಏನು ಕಿತ್ತು ಗುಡ್ಡೆ ಆಗ್ತಿರ್ತಾಳೋ. ಅತ್ತೆ, ಇವಳು ಯಾರತ್ತೆ? ಇವಳು ಲೂಸ್ ಮುಂಡೆದು ಹೂವದ ಜೊತೆ ಕಷ್ಟ ಸುಖ ಮಾತಾಡ್ತಿದ್ದಾಳೆ. ತಲೆಗಿಲೆ ಕೆಟ್ಟಿದ್ಯಾ? ಲೇ ಉಮಾ, ತಲೆ ಕೆಟ್ಟಿರೋದು ಅವಳಿಗಲ್ಲ ಕಣೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಮ್ಮಿಬ್ರು ತಲೆ ಕೆಡಿಸ್ಬಿಡ್ತಾಳೆ. ಅವಳು ಮಾತಾಡ್ತಾ ಇರೋ ಹೂವೇ ಅವಳಿಗೆ ಹಾವಾಗಿ ಕಚ್ಚಬೇಕು. ಹಾಗೆ ಮಾಡ್ತೀನಿ, ಬಾರೆ ಹೋಗೋಣ. ಏ ಪಾರ್ವತಿ, ಮೇಡಮ್, ಆಯ್ತಾ? ಹೂವಿನ ಜೊತೆ ನಿನ್ ಕಷ್ಟ ಸುಖ ಹೇಳ್ಕೊಂಡಿದ್ದ ಆಯ್ತಾ? ಏನೇ ನಿಂದು ಕ್ವಾಟ್ಲೆ? ಹೂವ ಗಿಡ ಕಸ ಕಡ್ಡಿ ಇದ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಲೂಸಾ ನೀನು? ಮೇಡಮ್, ನಮ್ಗೆ ಹೇಗೆ ಜೀವ ಇರುತ್ತೋ ಆ ಮರಗಳಿಗೆ, ಈ ಗಿಡಕ್ಕೆ ಅದೇ ರೀತಿ ಜೀವ ಇರುತ್ತೆ. ಮನುಷ್ಯರು ಹೇಗೆ ಪ್ರೀತಿ ಭಾವನೆಗಳಿಗೆ ಸ್ಪಂದಿಸ್ತಾರೋ ಇವುಗಳು ಸ್ಪಂದಿಸತ್ವೆ. ನಮ್ಮ ಹಳ್ಳಿ ಕಡೆ ಮರ ಗಿಡ ಹೂನ ಪವಿತ್ರ ಅಂತ ಪೂಜಿಸ್ತೀವಿ. ಸರಿ ಸರಿ, ಅದನ್ನೆಲ್ಲ ನಿಮ್ ಹಳ್ಳಿಲಿ ಇಟ್ಕೋ. ಇಲ್ಲಿನ ಕೆಲ್ಸ ಏನ್ ಹೇಳು? ಕಿಚನ್ ನಲ್ಲಿ ಚಿಕನ್ ಮಾಡೋದು. ಕರೆಕ್ಟ್. ನಮ್ ಬಾಯೆಲ್ಲ ಕೆಟ್ಟ ಹೋಗಿದೆ, ಖಾರವಾಗಿ ಚಿಕನ್ ಮಾಡ್ಕೊಡು. ನಡಿ. ಮೇಡಮ್, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ಯಾವತ್ತೂ ನೀವು ಕೇಳಿದ್ದಕ್ಕಿಲ್ಲ ಅಂತ ಹೇಳಿಲ್ಲ. ಇವತ್ತು ಒಂದಿನ ನನ್ನ ಬಿಟ್ಬಿಡಿ ಮೇಡಮ್. ಯಾಕೋ? ಯಾಕೆ ಬಿಟ್ಬಿಡ್ಬೇಕು? ಅದು ಇವತ್ತು ನವಗ್ರಹ ಪೂಜೆ ಇದೆ ಮೇಡಮ್. ಲೇ, ಇದೇ ನಿಮ್ಮನೆ ಪೂಜೆನಾ? ಅರಸನ ಕೋಟೆ ಕುಟುಂಬದವ್ರು ಮಾಡ್ತಾ ಇರೋ ಪೂಜೆ. ಅದಕ್ಕೆ ನನ್ಗೆ ಭಯ ಆಗ್ತಿರೋದು ಮೇಡಮ್. ನಮ್ಮನೇಲಿ ಮಾಡೋ ಪೂಜೆ ಆಗಿದ್ದಿದ್ರೆ ನಾನು ಮಾಡಿಕೊಟ್ಬಿಡ್ತಿದ್ದೆ. ಆದರೆ ಇದು ಅಖಿಲಮ್ಮವ್ರು ನಿಂತು ಮಾಡಿಸ್ತಿರೋ ಪೂಜೆ. ಇದಕ್ಕೆ ಯಾವುದೇ ರೀತಿ ವಿಘ್ನ ಬರಬಾರ್ದು. ದಯವಿಟ್ಟು ಇದು ಒಂದ್ಸತಿ ಬಿಟ್ಬಿಡಿ ಮೇಡಮ್. ಕೆಲಸ ಮಾಡಕ್ಕೆ ಮೈ ಬಗ್ಗಲ್ಲ ಅಂತೇಳು. ಪೂಜೆ ಗೀಜೆ ಅಂತ ಡೌ ಮಾಡಬೇಡ. ನಮಗ್ ಹಶ್ವಾದಾಗ ನಿನ್ಗೆ ಚಿಕನ್ ಮಾಡ್ಕೊಡಕ್ಕಾಗಲ್ಲ. ಇದ್ರ ಮುಂದೆ ಕುತ್ಕೊಂಡು ಮಾತಾಡಿ ಟೈಮ್ ವೇಸ್ಟ್ ಮಾಡಕ್ಕಾಗತ್ತಾ? ಇದಿದ್ರೆ ತಾನೇ ನೀನ್ ಇಲ್ಲಿ ಬಂದು ಕುತ್ಕೊಳ್ಳೋದು. ಇದೇ ಇಲ್ಲ ಅಂದ್ರೆ ಮಾಡ್ತಿಂತವಳೆ. ಮೇಡಮ್, ದಯವಿಟ್ಟು ಬೇಡ ಮೇಡಮ್. ನಾನು ಇದನ್ನ ಪ್ರೀತಿಯಿಂದ ಬೆಳೆಸಿರೋ ಹೂವು. ನಾನು ಇದ್ರ ಮೇಲೆ ಜೀವನೇ ಇಟ್ಕೊಂಡಿದ್ದೀನಿ. ದಯವಿಟ್ಟು ಇದ್ರ ಜೀವ ತೆಗಿಬೇಡಿ ಮೇಡಮ್. ಏನ್ ಸದಾರಾಮೆ ನಾಟಕನೇ ನಿಂದು? ಅಲ್ಲ, ಈ ಜಾಗ ನಮ್ದು, ಮಣ್ಣು ನಮ್ದು. ಹಂಗಿದ್ಮೇಲೆ ಗಿಡ ಮಾತ್ರ ಹೆಂಗೆ ನಿಂದಾಗತ್ತೆ? ಎಂತ ಚಾಲಾಕಿ ನೋಡಿಯತ್ತೆ. ಇವತ್ತು ಗಿಡ ನಂದು ಅಂತಾಳೆ, ನಾಳೆ ಈ ಭೂಮಿ ನಂದು ಅಂತಾಳೆ, ನಾಡಿದ್ದು ಈ ಮನೆನೇ ನಂದು ಅಂತಾಳೆ. ಹೌದು ಕಣೆ ಉಮಾ, ಮೊದಲು ಈ ನವರಂಗಿ ನಾಟಕಗಳನ್ನೆಲ್ಲ ಬುಡ ಸಮೇತ ಕಿತ್ತು ಆಚೆ ಹಾಕ್ಬೇಕು.
ಮೇಡಮ್ ದಯವಿಟ್ಟು ಬೇಡ. ಪಾರ್ವತಿ, ಏನ್ ಗಲಾಟೆ? ಅಯ್ಯೋ, ಗಲಾಟೆ ಏನು ಇಲ್ಲಪ್ಪ. ನಿಮ್ಮಮ್ಮ ಅಂದ್ರೆ ನಮ್ಮಮ್ಮ ನಿನ್ನ ಹೆಸರಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ಬೇಕು, ಹೂ ಬೇಕು ಅಂದ್ಲು. ಅದಕ್ಕೆ ಅಲ್ಲಿ ಇಲ್ಲಿ ಯಾಕೆ ಸುತ್ತೀಯ? ಅಖಿಲಾಂಡೇಶ್ವರಿ ಅವ್ರ ಮನೆ ಅಂದ್ರೆ ಸುಮ್ಮನೆನಾ? ನಮ್ ಗಿಡದಲ್ಲೇ ಹೂ ಇದೆ, ಬಾ ಕಿತ್ಕೊಡ್ತೀನಿ ಅಂತ ಕರ್ಕೊಂಡ್ ಬಂದೆ. ಅಷ್ಟರಲ್ಲಿ ಬಿಕಾರಿ ಈ ಗಿಡ ನಂದು, ಮಣ್ಣಂದು, ಹೂ ನಂದು, ಹೂ ಕೀಳೋ ಹಾಗಿಲ್ಲ ಅಂತ ಧೋರಣೆ ಕೂತ್ಬಿಟ್ಟಿದ್ದಾಳೆ. ಹೌದು ಮಾಮ, ಇವಳು ಕಳ್ಳೆ ತರ ಆಡ್ತಾಳೆ. ಇನ್ನೇನ್ ಈ ಮನೇನೇ ನಂದು ಅಂತ ಅನ್ಬಿಟ್ಟಿರೋಳು. ಅಷ್ಟರಲ್ಲಿ ನೀವು ಹೀರೋ ತರ ಎಂಟ್ರಿ ಕೊಟ್ಬಿಟ್ರಿ. ಚಿಕ್ಕಮ್ಮ, ಹೂ ಬೇಕು ಅಂದ್ರೆ ಹೂ ಕೀಳ್ಬೇಕು. ನಿಮ್ ಕೈ ಯಾಕೆ ಗಿಡದ ಬುಡದ ಹತ್ರ ಹೋಗಿತ್ತು? ಹಾಗೇನು ಇಲ್ಲ ಪಾರ್ವತಿ ಕಣ್ಣೀರೇ ಹೇಳ್ತಾ ಇದೆ, ಇಲ್ಲಿ ಯಾರು ತಪ್ಪು ಮಾಡಿರೋರು, ಯಾರು ಸರಿಯಾಗಿರೋರು ಅಂತ. ಸರಿ, ನಿಮಗೆ ದೇವಸ್ಥಾನಕ್ಕೆ ಲೇಟ್ ಆಗುತ್ತೆ, ನೀವಿನ್ನು ಹೊರಡಿ. ಬಾರೆ ಉಮಾ. ದೊಡ್ಡಜ್ಮನ್ರೆ, ನೀವು ಬರೋದು ಒಂದು ಸ್ವಲ್ಪ ತಡ ಆಗಿದ್ರು. ಗಿಡ, ಈ ಹೂವು, ಈ ದಾಸವಾಳದ ಮೇಲೆ ನಿನ್ನ ಜೀವನ ಇಟ್ಕೊಂಡಿದೆ ಅಂತ ನನಗೆ ಗೊತ್ತು ಪಾರ್ವತಿ. ಎಲ್ಲರೂ ನಿನ್ನ ಥರ ಮುಗ್ಧರಾಗಿರಲ್ಲ. ಕೆಲವೊಂದು ಸತಿ ಹೂಗಳನ್ನ, ಗಿಡಗಳನ್ನ ಪ್ರಾಣಿಗಳಿಂದ ಕಾಪಾಡೋಕೆ ಬೇಲಿ ಹಾಕಬೇಕಾಗತ್ತೆ. ಹೂಗಳಂತ ಮನಸ್ಸುಗಳಿಗೂ ಕೂಡ. ಇನ್ಯಾವತ್ತೂ ಹೀಗಾಗಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮ ಯೇ ದೇವ ಸರ್ವ ಕಾರ್ಯೇಷು ಸರ್ವದಾ. ನವಗ್ರಹ ಪೂಜೆ ನಾನಾ ಕಾರಣಕ್ಕೋಸ್ಕರ ಮಾಡ್ತಾರೆ.